ನರ್ಸರಿದಾಗ ಏನು ಚಿಲ್ಲಿ ಅಂತಾರೆ ಸರ್ ಇದಕ್ಕೆ? ಇದು ಒಂದು ನ್ಯಾನ್ಗೋ ಕಂಪ್ನಿದು ಒಂದು ಕೃಷ್ಣ ಅಂತದ್ರಿ. ಕರಿಷ್ಮಾ ಅಂತ ಈ ಜಾಗದಾಗ ನಮ್ಮ ಏರಿಯಾಕ್ಕೆ ಇದು ಬೆಳೆಸಲ್ರಿ. ಮಹಾರಾಷ್ಟ್ರ ತೂಲ್ ಬೆಳೆಸ್ತಾರೆ, ಭಾಳ ಹೈ ಈಲ್ಡ್ ಅದ ರೀ ಇದು. ಇದು ಮತ್ತೊಂದು ಇದು ಮೈಕೋದಾಗ ರೀ, ಈ ರೆಡ್ ಚಿಲ್ಲಿ ಸೆಲೆಕ್ಟ್ ಚಂದ್ರಿ ಇದು. ಮತ್ತೊಂದು ಇದು ಟಮಾಟ ರೀ, 8323, ಇಂಡಸ್ 32, ಸಾಹು. ಮತ್ತು ಮೆಣಸಿನ್ಕಾಯ್ದಾಗ ಅಂದ್ರೆ ಸಿತಾರ ಅದ ರೀ, ಸಿತಾರ ಗೋಲ್ಡ್ ಅದ, 5531, ಅಂಕೂರ್ 930, ಅಂಕೂರ್ 21. ಇದು ಮಹಾರಾಷ್ಟ್ರದಾಗ ಒಂದು ಬೆಳೆಸೋ ಸಲುವಾಗಿ ಅದು ಈಗ ನಮ್ಮ ಹೊಲ್ದಾಗ ಹಚ್ಚಬೇಕು, ಒಂದು 1.5 ಎಕರೆ ಅಂತ ಹೇಳಿ ತಂದೀನಿ ರೀ ಇದು. ಇವು ಎಷ್ಟು ದಿನದವ ಸರ್ ಸಸಿಗಳು? ಇವು ಈಗ 20 ದಿವಸ ಅವ ರೀ. ಇವು 20 ದಿವಸ. ಇನ್ನು ಎಷ್ಟು ದಿವಸ ಹಿಂಗೆ ಇರ್ತದೆ? ಇನ್ನೊಂದು 15 ದಿವಸ ರೀ. 15 ದಿನ ನಂತರ ಕೊಟ್ಬಿಡ್ತೀವಿ ರೀ ಇದು. ಇದು ಅದು ಸೇಮ್ ಇದು ಏನು ಸರ್? ಟೊಮಾಟೊ. ಇದು ಟೊಮಾಟೊ ರೀ. ಇದು 20-22 ದಿನದಾಗೆ ಬರ್ತದೆ ಇದು ಕೊಡ್ಲಿಕ್ಕೆ. ಆಲ್ರೆಡಿ ಸಪ್ಲೈ ಅವ ಸರ್? ಹಾಂ ರೀ. ಇದು ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ನೀವು ನರ್ಸರಿ? ನಾನು ಇದು 20 ವರ್ಷ 18 ವರ್ಷ ಆಗಲ್ಲ ಬಂತು ಸರ್ ಇದು. 18 ವರ್ಷ. ವರ್ಷಿಗೆ ಎಷ್ಟು ಸಸ್ಯಗಳು ಮಾರಾಟ ಮಾಡ್ತೀರಿ ನೀವು? ಅಷ್ಟು ಲೆಕ್ಕ ಇಕ್ಕಿಲ್ಲ ಸರ್ ಅದ್ರದ್ದು. ಇವು ಏನು ಮೆಣಸಿನ್ಕಾಯಿ ಸರ್? ಇವು 5531 ಸಿಜೆಂಟಾ ಕಂಪ್ನಿ 5531 ಅಂತಂದ್ರೆ ಇದು. ಇಲ್ಲೇ ಮಾರ್ಕೆಟ್ ಆಯ್ತು ರೀ ಇದು? ಇಲ್ಲೇ ಹೋಯ್ತು ರೀ. ನೆಕ್ಸ್ಟ್ ಸರ್ ಇದು ಅದು ಒಂದೇನಾ? ಹಾಂ, ಅದು ಬೇರೆ ರೀ, ಅದು ಸಿತಾರಾ ಗೋಲ್ಡ್ ರೀ. ಅದು ಸಿತಾರಾ ಗೋಲ್ಡ್. ಇವು ಎಷ್ಟು ದಿನದವ ಸರ್? ಇವು ಅದಕ್ಕಿಂತ ಒಂದು 3 ದಿನ ಮೊದಲು ಜಾಸ್ತಿ ದಿವಸದವ ರೀ. ಇವು ಟಮಾಟ ಎಲ್ಲ ಸೇಮ್ ಒಂದೇವ ರೀ? ಹಾಂ, ಇವು ಟಮಾಟ ಇದು ಸಾವು ಅಂತ ಬರ್ತದೆ ರೀ. ಇದು ಇಂಡಸ್, ಇದು ಭೀ ಸಾವು ಅದ. ಅದು ಇಂಡಸ್ 32, ಅದು 8323. ಇವು ಪಪ್ಪಾಯ ರೀ. ಇವು ಹಾಂ ಹಚ್ಬೋದು ರೀ. ಪಪ್ಪಾಯ ಎಷ್ಟು ದಿನದವ ಸರ್ ಇವು? ಇದು ಪಪ್ಪಾಯಿ 1 ತಿಂಗಳು ಅದಾವ ರೀ ಸರ್. 1 ತಿಂಗಳು 35 ದಿನದ ಏನವ ರೀ. ಇನ್ನೂ ಎಷ್ಟು ದಿನ ಆಗ್ತದೆ ಸರ್? ಆಯ್ತು, ಈಗ ಕೊಡ್ಬೇಕು ಸರ್. ಅವೊಂದು ಅಡಿ ತಯಾರಾಗಿಲ್ಲ, ಅದ್ರ ಸಲ ಕೊಡೋದವ ರೀ. ಕಂಪ್ಲೀಟ್ ರೈತರ ತನಕ ಹೋಗೋ ಸಕ ನೀವು ಇದ್ರಾಗೆ ಇರ್ತೀರಿ? ಹಾಂ, ಇಲ್ಲಿ ಇರ್ತಾವೆ ರೀ. ಸ್ವಲ್ಪ ಹೊರಗೆ ಹಾರ್ಡಿಂಗ್ ಭೀ ಮಾಡ್ತೀವಿ ರೀ. ಕೆಲವೊಂದು ಕ್ರಾಪಿಗೆ ಹಾರ್ಡಿಂಗ್ ಮಾಡೋದು ಹತ್ತು ರೀ, ಒಂದೊಂದಕ್ಕೆ ಹತ್ತಲ್ಲ. ಇದಕ್ಕೆ ಎಷ್ಟು ಜನ ಅದ ಸರ್ ವರ್ಕರ್? ಒಂದು 35 ಮಂದಿ ಹೆಣ್ಮಕ್ಳು ಇರ್ತಾರೆ ರೀ, ಒಂದು 6 ಮಂದಿ ಗಂಡಸು ಮಕ್ಕಳು ರೀ. ಕಂಪ್ಲೀಟ್ ಅಗ್ರಿಕಲ್ಚರ್ ಇವೆರಡು ಮಾಡಿಸ್ತಾರೆ? ಹಾಂ ರೀ. ನರ್ಸರಿ ಮತ್ತು ಹೊಲ್ದಾಗೂ ಎರಡು ಕೆಲಸ? ಹಾಂ, ಹೊಲ್ದಾಗೂ ಮಾಡ್ತಾರೆ, ನರ್ಸರಿ ಮಾಡ್ತಾರೆ. ನಂದು ಒಂದು ಫ್ಯಾಕ್ಟ್ರಿ ಇದೆ ರೀ, ಮಲ್ಚಿಂಗ್ ಪೇಪರ್ದು. ಮಲ್ಚಿಂಗ್ ಪೇಪರ್ ಫ್ಯಾಕ್ಟ್ರಿದಾಗ ಒಂದು 2-3 ಇರ್ತಾರೆ. ಹಾಂ ರೀ. 200 ಲೀಟರ್ ನೀರಿನಾಗ ರೀ 10 ಕಿಲೋ ಹಿಂಡಿ, ಒಂದು 5ರಿಂದ 10 ಲೀಟರು ಅದ್ರ ಗೋಮೂತ್ರ, 2 ಕಿಲೋ ಕಡಬೇಳೆ ಹಿಟ್ಟು, ಒಂದು 2 ಕಿಲೋ ಬೆಲ್ಲ, ಒಂದು ಹಳ್ಳೆ ಗಿಡದ ಬುಡಕೇಂದ್ರಿ ಜೀವಂತ ಮಣ್ಣು, ಒಂದು ಮುಟ್ಟಿ ಹಾಕಿ ಇದಕ್ಕೆ ಏನು ಮಾಡ್ತೀವಿ ರೀ, ಇದಕ್ಕೆ ಇದು ಎಯ್ಯೋದಾಗ ಒಳಗಿನ ಗ್ಯಾಸ್ ಈಗ ಅಲ್ಲಾಡ್ಸ್ಲತ್ತೀವಿ ಅಂದ್ರೆ ಗ್ಯಾಸ್ ಹೋಗ್ಬೇಕು ರೀ ಒಳಗಿನ. ಇದು ತೊಗೊಂಡು ಏನು ಮಾಡ್ತೇವೆ ರೀ, ಇದ್ರೊಳಗೆ ಹಾಕ್ಬಿಡ್ತೇವೆ. ಇದ್ರೊಳಗೆ ಹಾಕ್ತೀವಿ. ಇದ್ರೊಳಗೆ ಹಾಕಿ ನೀರು ಹಾಕ್ತೇವೆ. ಅದು ಫಿಲ್ಟರ್ ಆಗಿ ಆ ಜಾಗದಾಗ ಮ್ಯಾಲೆ ತೆಗಿಬಿಟ್ಟದು ಮಾರಿ, ಆ ಟೈಪ್ ಫಿಲ್ಟರ್ ಆಗಿ ಬರ್ತಾ ಇರ್ತದೆ ಇದು. ಇದು ತೊಗೊಂಡು ನಾವೇನು ಮಾಡ್ತೀವಿ, ಸೀದಾ ಡೈರೆಕ್ಟ್ ಡ್ರಿಪ್ಪಿಗೆ ಬಿಟ್ಟು ಹಾಕ್ತೇವೆ. ಇದು ಡೈರೆಕ್ಟ್ ಡ್ರಿಪ್ಪಿಗೆ ಹೋಗ್ತೀವಿ. ಮ್ಯಾಲೆ ಕೈ ಹತ್ರ ನೀರು ಬರಲ್ಲ, ಕೈ ಕೆಳ ಮಾಡೋ. ಹಾಂ, ಇದು ಒಂದು ಡ್ರಮ್ದಾಗ ಎಷ್ಟು ಲೀಟ್ರ್ ಕ್ವಾಂಟಿಟಿ ಐತೆ ಸರ್? ಈ 1 ಡ್ರಮ್ದಾಗ 500 ಲೀಟ್ರ್ ಮಾಡ್ಕೋತೀವಿ ರೀ. 500 ಮಾಡ್ಕೊಂಡು 1 ಎಕರೆಗೆ ಏನು ಮಾಡ್ತೀವಿ ರೀ, 50 ಲೀಟ್ರ್ ಕೊಟ್ಟಾಕ್ತೀವಿ. ಆ ಥರ ಫಿಕ್ಸ್ ಮಾಡಿ. ಹಾಂ ರೀ. ಇದು ಇಲ್ಲಿಂದ ಇಲ್ಲೇ ಇತ್ತಂದ್ರೆ ಈಗ ಬೇರೆ ಕಲೋಡಿ ಹೊಲ್ದಾಗದ್ನು ಇತ್ತು ಅಂದ್ರೆ ಇದ್ರೊಳಗೆ ತುಂಬ್ಕೊಂಡು ಹೋಗ್ಬಿಡ್ರಿ. ಇದು ಎಷ್ಟು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ತದೆ ಸರ್? ಇದು ಒಂದು 10-12 ದಿನಕ್ಕೆ ಒಂದ್ಸಲ ರೀ. ಒಂದ್ಸಲ ಬ್ಯಾಸ್ಗಿದಾಗ ಭಾಳ ಜಲ್ದಿ, ಥೋಡೆ ಚಳಿಗಾಲ ಲೇಟ್ ಆಗ್ತದೆ. ಆಯ್ತು ಸರ್. ಈಗ ಸ್ವಲ್ಪ ಜನ ಏನದ ಅಂತಂದ್ರೆ ಎಜುಕೇಷನ್ ಮಾಡಿದ ಹುಡುಗರು ಏನದ ಅಂದ್ರೆ ರೈತರು ಆಗಬೇಕು ಅನ್ನತ್ತಾರ, ಅಂಥವ್ರಿಗೆ ನೀವೇನು ಸಲಹೆ ಹೇಳ್ತೀರಿ ಸರ್? ಈಗ ಅಂಥವ್ರಿಗೆ ಹೋಗ್ಬೇಕಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಬಿಟ್ಟು ಇದಕ್ಕೆ ಬರೋದು ಭಾಳ ಒಳ್ಳೆಯದು. ಇವತ್ತು ಇಷ್ಟೆಲ್ಲ ನಮ್ಮದು ವರ್ಲ್ಡ್ದಾಗ ಜಾಸ್ತಿ ಶುಗರ್ ಪೇಷೆಂಟು, ಕ್ಯಾನ್ಸರ್ ಪೇಷೆಂಟು ಇರ್ಲಕ್ಕ ಕಾರಣ ರೈತೆ. ಫರ್ಟಿಲೈಸರ್ ಮೇನ್. ನಾವು ಫರ್ಟಿಲೈಸರ್ ಹಾಕಿ ಬೇಮಾರಿಗಳು ಬರ್ಲಕ್ಕ, ಶುಗರ್ ಬರ್ಲಕ್ಕ ಈಗ ಅತಿ ಫಾಸ್ಟ್ ಗ್ರೋತ್ ಅಂದ್ರೆ ನಮ್ಮ ಇಂಡಿಯಾದಾಗೆ ಅದ ರೀ. ನಮ್ಮಲ್ಲಿ ಪ್ರೊಡಕ್ಷನ್ ಪೆಸ್ಟಿಸೈಡ್ ಫಂಗಿಸೈಡ್ ಏನು ಗ್ರೂಪ್ ಪ್ರೊಡಕ್ಷನ್ ಆಯ್ತದ 18% ಓನ್ಲಿ ಪಂಜಾಬ್ ಒಂದು ಕನ್ಸ್ಯೂಮ್ ಮಾಡ್ತಾರೆ ರೀ. ಮನಿ ಪೇಷೆಂಟ್ಗಳು ಅರಲ್ಲಿ, ಕ್ಯಾನ್ಸರ್ ಪೇಷೆಂಟ್ಗಳು ಅರ ಬರೋದೇನುಗಳ ನಮ್ಮ ಕಣ್ಣು ಅದು ರೇಟ್ ಹೆಚ್ಚಾಯ್ತದ. ನಾವು ಇದು ಹೊಲಿಕೆ ಯೂಸ್ ಮಾಡ್ಕೋತೀವಿ ರೀ. ಅದೇನ ಆ ಟೈಪ್ ಇನ್ನೂ ವಿಚಾರ ಮಾಡಿಲ್ಲ. ಬೇರೆಯವ್ರಿಗೆ ಮಾಡಬೇಕು ಅಂದ್ರೆ ಅವ್ರಿಗೆ ಸಲಹೆ ಮಾಡ್ಕೊಡ್ಬೋದು, ಕೊಡ್ತೀವಿ. ಭಾಳ ಆಸನ. ಈಗ ಒಂದು ಫೋಟೋ ಅದ, ಅದು ಎದ್ರಿಂದ ಫೋಟೋ ಹುಡ್ಕೋರಿ ನೀವು. ಅದು ಯಾರ ಬಳಿ ಸಿಗ್ತಿದ್ದು ಟ್ಯಾಂಕ್, ಅದು ಒಂದು ಟ್ಯಾಂಕ್ ತರಿಸ್ಕೋರಿ ನಿಮ್ಮ. ಹಾಂ, ಭಾಳ ಆಸನ ನೀವು ಮಾಡ್ಕೋರಲ್ಲ, ಮತ್ತು ಅದ್ರೊಳಗೆ ಅದೇನಲ್ಲತ್ತೀರಿ ಹಂಗೆ